ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೊ ನನ್ನ ಮೊದಲನೆಯ ಕ್ವಶನ್ ಬಂದು, ಕಳೆದ ಬಾರಿ ಬಿಗ್ ಬಾಸ್ ಮನೆಗೆ ನೀವು ಎಂಟ್ರಿ ಕೊಟ್ಟಾಗ ಏನು ಕಲ್ತಿದ್ರಿ, ಅದು ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದಾಗ ಉಪಯೋಗ ಆಯಿತು ಅಂತ ಅನ್ನಿಸ್ತಾ? ಖಂಡಿತವಾಗ್ಲೂ 200% ಉಪಯೋಗ ಆಗಿದೆ. ಯಾಕಂದರೆ ಕಳೆದ ಬಾರಿ ನಾನು ಯಾವಾಗಲೂ ಸ್ವಲ್ಪ ಟಾಸ್ಕ್ ಆಡೋಕ್ಕೆ ಹೆದರ್ತಾ ಇದ್ದೆ. ಸೊ ಆ ಅನುಭವ ನನಗೆ ಭಾಳ ಚೆನ್ನಾಗಿ ಪಾಠ ಕಲಿಸಿತ್ತು. ಅಂದರೆ ಯಾರಿಗೂ ಆಡೋಕ್ಕಾಗದೇ ಇರೋವಂಥ ಟಾಸ್ಕ್ ಏನೂ ಕೊಡಲ್ಲ ಅನ್ನೋದೊಂದು ಅನುಭವಕ್ಕೆ ಬಂದಿತ್ತು. ಸೊ ಆ ಅನುಭವ ಈ ಸೀಸನಲ್ಲಿ ಭಾಳ ಹೆಲ್ಪ್ ಆಯಿತು. ಸೊ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಇರ್ತೀರಾ ಅನ್ನುವಂಥ ಒಂದು ಕಾಂಟ್ರಾಕ್ಟ್ ಏನಿತ್ತು ಅದು ನಿಮಗೆ ಗೊತ್ತಿತ್ತು. ಆದರೂ ಕೂಡ ಯಾಕೆ ಬಂದ್ರಿ? ನಿಮ್ಮ ಸ್ವಇಚ್ಛೆಯಿಂದ ಬಂದ್ರ ಅಥವಾ ಏನು ಫೀಲ್ ಆಯಿತು ನಿಮಗೆ ಈ ರೀತಿ ಕಾಲ್ ಬಂದಾಗ? ಅಂದರೆ ನನಗೆ ಒಂದಿನ ಇರೋದಕ್ಕೆ ಅವಕಾಶ ಬಂದರೂ ಕೂಡ ನಾನು ಬಿಗ್ ಬಾಸ್ ಮನೆ ಅವಕಾಶನ ಬಿಡಲ್ಲ. ಯಾರೂ ಬಿಡಲ್ಲ. ಈಗ ನಾನಂತಲ್ಲ, ಕರ್ನಾಟಕದಲ್ಲಿ ಬಹುತೇಕ ಜನ ಅದನ್ನು ಬಿಡಲ್ಲ. ಅದಕ್ಕೋಸ್ಕರ ತುಂಬ ಜನ ಪರಿತಪಿಸ್ತಾ ಇರ್ತಾರೆ. ಸೊ ಯೂಶ್ವಲಿ ಪ್ರತಿ ಸೀಸನ್ನ ಕಂಟೆಸ್ಟೆಂಟ್ಸ್ಗಳು ನೆಕ್ಸ್ಟ್ ಸೀಸನ್ಗೆ ಒಂದು ದಿನಕ್ಕೆ ಬರೋದು ಕಾಮನ್ ಪ್ರೊಸೀಜರ್ ಇದ್ದೇ ಇರುತ್ತೆ. ಬಟ್ ಈ ಸೀಸನ್ನಲ್ಲಿ ಒಂದು ತಿಂಗಳ ತನಕ ಇರೋ ಅವಕಾಶ ಸಿಕ್ಕಿದ್ದು, ಆ ಥರದೊಂದು ಅವಕಾಶ ಸಿಗುವಾಗ ಯಾರು ಬಿಡ್ತಾರೆ? ಈಗೇನು ಮತ್ತೆ ನಾನು ಪ್ರೂವ್ ಮಾಡ್ಕೊಳ್ಳೋಕೆ ಒಂದಷ್ಟು ಅವಕಾಶ ಸಿಗುತ್ತೆ ಅಂದಾಗ ಖಂಡಿತವಾಗ್ಲೂ ತುಂಬ ಖುಷಿಯಿಂದಲೇ ಒಪ್ಕೊಂಡೆ. ಅದು ನನ್ನ ಅದೃಷ್ಟ ಅಂತ ಅನ್ಕೋತೀನಿ. ಓಕೆ. ಸೊ ಬಿಗ್ ಬಾಸ್ ಜರ್ನಿ, ಈ ಬಾರಿಯ ಜರ್ನಿ ಬಗ್ಗೆ ಏನು ಹೇಳ್ತೀರಾ? ಈ ಬಾರಿಯ ಜರ್ನಿ ಒಂದು ಸಕ್ಸಸ್ಫುಲ್ ಜರ್ನಿ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಇದ್ದಿದ್ದು 3 ವಾರ, 3 ವಾರದಲ್ಲಿ 200% ಎಫರ್ಟ್ ಹಾಕಿದ್ದೀನಿ. ಆಡಿದ ಬಹುತೇಕ ಟಾಸ್ಕ್ಗಳನ್ನು ಗೆದ್ದಿದ್ದೀನಿ. ಕ್ಯಾಪ್ಟನ್ ಆಗಿದ್ದೆ, ಉತ್ತಮ ಆಗಿದ್ದೆ, ಕಳಪೆ ಆಗಿದ್ದೆ. ಆ ಮನೆಯ ಪ್ರತಿ ಅಂಶವನ್ನು ಅನುಭವಿಸಿದ್ದೀನಿ. ಸೊ ಕಂಪ್ಲೀಟ್ಲಿ ಏನು 100% ಎಫರ್ಟ್ ಹಾಕಿ ಅನುಭವಿಸೋದಿಲ್ಲ. ಸೊ ಅದನ್ನು ನಾನು ಜೀವಿಸಿದ್ದೀನಿ ಅಂತ ಅನ್ಸುತ್ತೆ. ಸೊ ಇನ್ನೊಂದು ಕ್ವಶನ್ ನಾನು ನಿಮಗೆ ಕೇಳಲೇಬೇಕು. ಅಶ್ವಿನಿ ಅಂತ ಬಂದಾಗ ಸ್ಟಾರ್ಟಿಂಗ್ ಒಂದು ಚೆನ್ನಾಗಿರ್ತೀರ, ಒಂದು ಬಾಂಡಿಂಗ್ ಇರುತ್ತೆ. ಅದೇ ಟಾಸ್ಕ್ ಅಂತ ಬಂದಾಗ ಏನೋ ಒಂದು ಕ್ಲಾಶ್ ಆಗುತ್ತೆ, ಇಶ್ಯೂ ಆಗುತ್ತೆ. ಅಷ್ಟೆಲ್ಲ ಆದ್ರ ಮೇಲೆ ನಾವೆಲ್ಲರೂ ಅಂದ್ಕೊಂಡಿದ್ವಿ, ಹೊರಗಡೆಯಿಂದ ನೋಡಿರೋರು ನಮ್ಮ ಒಂದು ಮೈಂಡಲ್ಲಿ ಮೂಡಿದೇನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಿಂದ ಹೊರಬಂದ್ರ ಮೇಲೂ ಕೂಡ ಇವರಿಬ್ರು ಏನು ಒಟ್ಟಾಗ್ತಾರಾ, ಒಂದಾಗಿ ಮಾತಾಡ್ತಾರಾ ಇಲ್ವೋ ಅನ್ನುವಂಥ ಒಂದು ಸಿಚುವೇಶನ್ ಹೈಪ್ ಕ್ರಿಯೇಟ್ ಆಗಿತ್ತು. ಬಟ್ ಅದಾದ ನಂತರದಲ್ಲಿ ನೀವೇ ಹೋಗಿ ಅವರಿಗೆ ಸಾರಿ ಕೇಳ್ತೀರಾ. ಆ್ಯಂಡ್ ಬಿಗ್ ಬಾಸ್ ಮನೇಲಿ ನೀವು ಇರೋದಿಲ್ಲ, ಏನಾಗಿ ಬಂದಿದ್ದೀರಾ ಅನ್ನೋದು ನಿಮಗೆ ಗೊತ್ತಿತ್ತು. ಸೊ ಇಂಟೆನ್ಷನಲಿ ಕೇಳಿದ್ರಾ ಅಥವಾ ಮನ್ಸಾರೆ ಕೇಳಿದ್ರೆ ಏನು ಅನ್ನಿಸ್ತು ಅದು ಅಂತ? ಇಲ್ಲ, ನನಗೆ ಯಾರನ್ನೂ ಟಾರ್ಗೆಟ್ ಮಾಡಬೇಕು ಅನ್ನೋ ಉದ್ದೇಶನೇ ಇರಲಿಲ್ಲ. ಅದು ಎಲ್ಲರಿಗೂ ಕ್ಲಿಯರಾಗಿ ಗೊತ್ತಿತ್ತು. ಮತ್ತು ಹೀಟ್ ಆಫ್ ದ ಮೂಮೆಂಟ್ ಅಂತ ಏನು ಬರುತ್ತೆ, ಆ ಜಗಳ ಟಾಸ್ಕಲ್ಲಿ ಬಂದೇ ಬರುತ್ತೆ. ಯಾಕಂದ್ರೆ ನಾವು ಟಾಸ್ಕ್ಗೋಸ್ಕರ 100% ಎಫರ್ಟ್ ಹಾಕ್ತಾ ಇರ್ತೀವಿ. ಸೊ ಬಂದಾಗ ಈಗ ಸಾಮಾನ್ಯ ಚಿಕ್ಕ ಗಲಾಟೆಗಳಾದಾಗಲೇ ಚಿಕ್ಕ ಪುಟ್ಟ ಇಲ್ಲಿ ಲಗೋರಿ ಆಡೋ ಮಕ್ಕಳು, ಗೋಲಿ ಆಡೋ ಮಕ್ಕಳೇ ಕಿತ್ತಾಡ್ತಾರೆ. ಹಂಗಿರ್ಬೇಕಾದ್ರೆ ಅಷ್ಟು ದೊಡ್ಡ ಸ್ಟೇಜಲ್ಲಿ ನಾವು ಟಾಸ್ಕ್ ಆಡೋವಾಗ ಡೆಫಿನೆಟ್ಲಿ ಕಿತ್ತಾಟಗಳು ಬಂದೇ ಬರುತ್ತೆ. ಆ್ಯಂಡ್ ನಾನು ಅಶ್ವಿನಿ ಅವ್ರು ಇಬ್ಬರು ಶಾರ್ಟ್ ಟೆಂಪರ್ಗಳು. ನಮ್ಮಿಬ್ಬರಿಗೂ ಸಿಟ್ಟು ಬೇಗ ಬರುತ್ತೆ ಆ್ಯಂಡ್ ಅಷ್ಟೇ ಬೇಗ ಇಳಿದು ಹೋಗುತ್ತೆ. ಅದು ನಮ್ಮಿಬ್ಬರದ್ದು ನಮ್ಮಿಬ್ಬರಲ್ಲಿರೋ ಒಂದು ಸಿಮಿಲರ್ ಗುಣ ಅನಿಸುತ್ತೆ. ಸೊ ಹಾಗಾಗಿ ನಂಗೆ ಸಿಟ್ಟು ಬಂದಿತ್ತು. ಬಟ್ ನಾನು ಆ ಕ್ಷಣದಲ್ಲಿ ಸಿಟ್ಟಿನ ಬರದಲ್ಲಿ ಮಾಡಿದ್ದು ನನಗೂ ತಪ್ಪು ಅಂತ ಅನ್ನಿಸ್ತು. ನಮ್ಮ ತಪ್ಪು